ಇದಾಗಿದ್ದು ಕೂಡ ಕಷ್ಟ ಆಗ್ತಿತ್ತು. ಬೆಳಗ್ಗೆ ಒಂದೇ ಕಾರ್ಯಕ್ರಮ, ಸಾಯಂಕಾಲ 2 ಕಾರ್ಯಕ್ರಮ ಸಾಧ್ಯ ಆಗ್ತಿತ್ತು. ಪ್ರಾಕ್ಟಿಕಲಿ ಚೆನ್ನಾಗಾಗಿದೆ. ಇಲ್ಲಿ ನಾವು ಗೆಲ್ತೀವಿ ನಿಶ್ಚಿತವಾಗಿ. ರಾಜು ಅವರು 1 ಲಕ್ಷ ಅಂತರದ ರಾಜು ಅವರು ಗೆಲ್ತಾರೆ. ಆಮೇಲೆ ಓವರಾಲ್ ನಾವು ನಮ್ಮ ತೋರಿಸ್ತೀನಿ ತಿಳ್ಕೊಂಡಿದ್ದೀವಿ. ಈ 14 ಸೀಟ್ಸಲ್ಲಿ ತುಂಬ ಸಹ ಕನಿಷ್ಠ ಪಕ್ಷ ನಾವು 10-11 ಸೀಟ್ಸ್ಗಳನ್ನು ನಾವು ಗೆಲ್ತೀವಿ. ರಾಜ್ಯದಲ್ಲಿ ಎಷ್ಟಾಗುತ್ತೆ? ರಾಜ್ಯದಲ್ಲಿ ಒಂದು 19-20 ಆಗ್ತದೆ. ಏನು ಈ ಬಾರಿ ಗೆಲುವಿನ ಗುಟ್ಟೇನಿದೆ? ಈ ಬಾರಿ ಗೆಲುವು ವಿಶೇಷವಾಗಿ 10 ವರ್ಷ ಮೋದಿಯವರ ಸುಳ್ಳು. ಅವರು ಭರವಸೆಗಳನ್ನು ಕೊಟ್ಟಿದ್ದಾರೆ, ಬರೀ ಭರವಸೆಗಳಾಗಿದ್ದಾವೆ. ಅಕ್ಷಯ ದಿನ ಬಂದಿಲ್ಲ, ಜನಕ್ಕೆ ಉದ್ಯೋಗ ಸಿಕ್ಕಿಲ್ಲ, ಬೆಲೆ ಏರಿಕೆ ನಿಯಂತ್ರಣ ಆಗಿಲ್ಲ, ಮತ್ತು ಭ್ರಷ್ಟಾಚಾರ ಬಗ್ಗೆ ಮಾತಾಡೋರು. ಇವರು ಭ್ರಷ್ಟಾಚಾರ ಕೂಡ ಈ ಚುನಾವಣಾ ಬಾಂಡ್ನಲ್ಲಿ ಒಂದು ದಿವಸ ಎಲ್ಲ ಬಹಿರಂಗ ಆಗಿದೆ. ಹೀಗಾಗಿ ಮೋದಿಯವರ ಏನೋ ಅದು 19 ಬೇವಿತ್ತು. ಅವಾಗ ಪುಲ್ವಾಮಾ ರಾಷ್ಟ್ರೀಯತೆ ಬಗ್ಗೆ ಜನರು ಮತ ಹಾಕಿದರು. ಈಗ ಅಂತ ಯಾವುದು ಮೋದಿ ಗಾಳಿ ಇಲ್ಲ. ಒಂದು ಎರಡನೇದು ನಮ್ಮ ಗ್ಯಾರಂಟೀಸ್ ಬಗ್ಗೆ ಭಾಳಷ್ಟು ಮಹಿಳೆಯರು ಒಲವು ತೋರಿಸಿದ್ದಾರೆ. ಹಳ್ಳಿಯಲ್ಲಿ 10 ಜನ ನಿಮ್ಮ ಮಹಿಳೆಯನ್ನು ಕೇಳಿದ್ರೆ 7 ಜನ ನಾವು ಗ್ಯಾರಂಟಿ ಪರವಾಗಿ ಊಟ ಹಾಕ್ತೀವಿ ಅಂತೇಳಿ. ಅದೇ ಈ ಬಾರಿ ಗೆಲ್ಲುವು ಸರ್. ಅದೆಲ್ಲ ಕೂಡಿ ಸಂಘಟಿತವಾದ ಪ್ರಯತ್ನ ಆಗಿದೆ. ಎಲ್ಲ ಕಡೆ BJP ಒಡೆದ ಮನೆ ಆಗಿತ್ತು. ನಾವೆಲ್ಲ ಸಂಘಟಿತವಾದ ಪ್ರಯತ್ನ ಮಾಡಿದ್ದೀವಿ.